ವ್ಯವಸ್ಥೆ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರು ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಮತ್ತೆ ಸಮಾಜ ಸಮುದಾಯದ ನಡುವೆ ಸೇತುವೆಯಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಸರ್ಕಾರಿ ನೌಕರರು ಈ ಸರ್ಕಾರದ, ಈ ಸಮಾಜದ ಶಕ್ತಿ, ಈ ಸಮಾಜದ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ರಾಜ್ಯದ ಅಭಿವೃದ್ಧಿಯಲ್ಲಿ ನಿಜವಾದ ಪಾಲುದಾರರು ಯಾರು ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಸರ್ಕಾರಿ ನೌಕರು ಸರ್ಕಾರ ಅಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಹುಶಃ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಬಹುಶಃ ಅವ್ರಿಗೆ ಅನುಭವ ಇದೆ, ವಿಚಾರ ಇದೆ, ವಯಸ್ಸಿದೆ, ಅದೆಲ್ಲದಕ್ಕಿಂತ ಇಚ್ಛಾಶಕ್ತಿ ಇದೆ. ಅದೆಲ್ಲದಕ್ಕಿಂತ ಈ ರಾಜ್ಯದ ಸರ್ಕಾರಿ ನೌಕರರು ಕೂಡ ನನ್ನ ಕುಟುಂಬ ಅನ್ನುವಂಥ ಭಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿದೆ. ಯಾಕೆ ಈ ಮಾತನ್ನ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿಲ್ಲ, DK ಶಿವಕುಮಾರ್ ಪರಮೇಶ್ವರ್ ಸಾಹೇಬರು ನಾನು ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗಿಂದ ನಮ್ದು ಅವ್ರದ್ದು 4-5 ಕಿಲೋಮೀಟರ್ ಊರು, ಅವ್ರು ತುಂಬ ಹತ್ರದಿಂದ ನಾನು ನೋಡಿದ್ದೇನೆ. ಆದರೆ DK ಶಿವಕುಮಾರ್ ಅವರು ನನಗೆ ಪರಿಚಯ ಇರಲಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ. ಅವರು ಮೇ 2023ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಕ್ಯಾಬಿನೆಟ್ ಸಿದ್ದರಾಮಯ್ಯ ಸಾಹೇಬ್ರು ಅವರು ಕ್ಯಾಬಿನೆಟ್ ಮಾಡಿ ಕ್ಯಾಬಿನೆಟ್ ರೂಮಿಂದ ಆಚೆ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರ ನಾನು ಹೋಗಿ ಅವ್ರಿಗೆ ಬೊಕ್ಕೆಯನ್ನು ಕೊಡಬೇಕಾಗಿರುತ್ತೆ. ಬೊಕ್ಕೆಯನ್ನು ಕೊಡ್ಲಿಕ್ಕೆ ಹಿಂಗೆ ನಿಂತ್ಕೊಳ್ತಾನೆ. DK ಶಿವಕುಮಾರ್ ಸಾಹೇಬರು ನಮಗಿಂತ ಓವರ್ ಸ್ಪೀಡ್, ಅವರು ನಡಿಬೇಕಾದ್ರೆ ತುಂಬಾ ಸ್ಪೀಡಲ್ಲಿ ಹಿಂಗೆ ಹೋಗ್ತಾರೆ. ನನ್ನನ್ನು ನೋಡ್ತಿದ್ದಂಗೆ ಅದೇ ಸ್ಪೀಡಲ್ಲಿ ವಾಪಸ್ ಬಂದು ಬೊಕ್ಕೆ ಇಸ್ಕೊಂಡು, ನೀನು ಅಧ್ಯಕ್ಷನಾಗಿ ಇಲ್ಲೆಲ್ಲ ಬೊಕ್ಕೆ ಕೊಡಬಾರ್ದು, ನಾನು ಮನೆಗೆ ಬಂದು ನೀನು ಬೊಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನಗೆ ಅವಾಗ ಅನ್ಸುತ್ತೆ, ಈ ರಾಜ್ಯದ ಸರ್ಕಾರಿ ನೌಕರರಿಗೆ, ಸಂಘಟನೆಯ ನಾಯಕರಿಗೆ ನಿಜವಾದ ಗೌರವ ಕೊಡುವಂತ ನಾಯಕ ಯಾರು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು ಅನ್ನುವಂಥದ್ದು ಹೇಳಿ ಬಯಸ್ತಾನೆ. ನಮ್ಮ 2 ಡಿಮ್ಯಾಂಡ್ ಅಷ್ಟೇ ಸರ್, ನಾವು ತುಂಬಾ ಡಿಮ್ಯಾಂಡ್ ನಿಮ್ಗೆ ಹೇಳೋದಿಲ್ಲ. ಬಹುಶಃ ಡಾಕ್ಟರ್ G ಪರಮೇಶ್ವರ್ ಅವರು NPS OPS ಮಾಡುವಂತ ವಿಷಯವನ್ನ, ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷಯವನ್ನ KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರ ಜೊತೆಲಿ ಮ್ಯಾನಿಫೆಸ್ಟೋ ಚೇರ್ಮನ್ ಆಗಿದ್ದಾರೆ ಯಾರು? ಡಾಕ್ಟರ್ G ಪರಮೇಶ್ವರ್ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. 5-6 ರಾಜ್ಯಗಳಲ್ಲಿ OPS ಜಾರಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ಜನ ಅಧಿಕಾರಿಗಳ ಸಮಿತಿಯನ್ನ ರಚನೆ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಆ ಸಮಿತಿ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಿದೆ. ಆ ವರದಿಯನ್ನ ತಾವು ಸ್ವೀಕಾರವನ್ನ ಮಾಡಿ ಅದನ್ನು ಅಂಗೀಕರಿಸುವ ಹಂತಕ್ಕೆ ಇವತ್ತು ಬಂದಿದೆ. ಆ ತೀರ್ಮಾನದ ಪ್ರಕಟಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಈ ರಾಜ್ಯದ 6 ಲಕ್ಷ ನೌಕರು ಕೂಡ ತಮ್ಮ ಫೋಟೋವನ್ನ ಮನೇಲಿ ಹಾಕೊಳ್ತಾರೆ. ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಬಹುಶಃ ಗೋವಿಂದೇಗೌಡರಿದ್ರು, ಶಿಕ್ಷಣ ಸಚಿವರಿದ್ರು. 1 ಲಕ್ಷ ಶಿಕ್ಷಕರನ್ನ ಏಕಕಾಲದಲ್ಲಿ ನೇಮಕಾತಿ ಮಾಡಿದ್ರು. ಇವತ್ತು 15-20 ವರ್ಷ ಸರ್ವಿಸ್ ಆಗಿದೆ. ಪ್ರತಿಯೊಬ್ಬರು ಮನೇಲಿ ತೆಗೆದು ನೋಡಿದ್ರು ಕೂಡ ಗೋವಿಂದೇಗೌಡರು ಫೋಟೋ ಅವ್ರ ಮನೆಯಲ್ಲಿದೆ. ಕಾರಣ ಯಾಕೆಂದ್ರೆ ಅವರ ಬದುಕನ್ನ ಕಟ್ಕೊಟ್ಟಿದ್ದಾರಲ್ಲಿ. ನಾನು ಈ ಸಂದರ್ಭದಲ್ಲಿ ತಮ್ಮ ವಿನಂತಿ ಮಾಡ್ಕೊಳ್ತೇನೆ, ಹಿಂದೆ ಸಿದ್ದರಾಮಯ್ಯನವರ ಅವಧಿನಲ್ಲಿ ಸಾಕಷ್ಟು ಕೆಲಸಗಳಾಗಿದೆ, ಯಡಿಯೂರಪ್ಪನವರಿದ್ದಾಗ ಸಾಕಷ್ಟು ಕೆಲಸಗಳಾಗಿದೆ. ಅದೇ ರೀತಿ 3ನೇ ಸ್ಥಾನವನ್ನು ಅಲಂಕರಿಸುವ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅದು DK ಶಿವಕುಮಾರ್ ಅವರ ಕಾಲದಲ್ಲಿ ಅದಾಗಬೇಕು ಅನ್ನುವಂಥದ್ದಾಗಿದೆ. ಆ NPS OPS ಆಗುವಂತ 7-8 ಲಕ್ಷದ ಭವಿಷ್ಯದ ಕುಟುಂಬದ ಜೊತೆ ತಾವಿರಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತಾ, ಈ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತ ಒಳ್ಳೆ ತೀರ್ಮಾನದ ಜೊತೆ ನಾವಿದ್ದೇವೆ. ನಾಡಿನ ಮೂಲೆ ಮೂಲೆಯಿಂದ ಬಹಳಷ್ಟು ಜನ ನಿರೀಕ್ಷೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ತೀರ್ಮಾನ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದ 5 ಲಕ್ಷ ನೌಕರನ್ನ ಒಂದೇ ಕಡೆ ಸೇರಿಸಿ ನಿಮ್ಮನ್ನ ಕರೆದು ದೊಡ್ಡ ಸನ್ಮಾನವನ್ನು ಕೂಡ ನಾವು ಮಾಡೋರಿದ್ದೇವೆ. ಇದು ನಮ್ಮ ಭವಿಷ್ಯದ, ನಮ್ಮ ಬದುಕಿನ ಪ್ರಶ್ನೆ ಆಗಿದೆ ಅನ್ನುವಂಥ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.